ಇಲ್ಲಿರೋರು ಎಲ್ಲರಿಗೂ ಬಹಳ ಬಹಳ ಹೆಲ್ಪ್ ಆಗಿದೆ. ಮತ್ತು ನನಗೆ ನಿಂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಇವಾಗ ವೆಸಲ್ಸ್ ವಾಶ್ ಮಾಡೋವಾಗ 10 to 15 ಮಿನಿಟ್ಸ್ ನಿಂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಇವಾಗ ಕಂಟಿನ್ಯೂಸ್ ಆಗಿ 1 hour ಇಲ್ಲಿ ನಿಂತ್ಕೊಂಡು ಎಕ್ಸಸೈಸ್ ಮಾಡ್ತಾ ಇದ್ದೀನಿ. ನನ್ನ ಪ್ರಾಬ್ಲಮ್ ಆಲ್ಮೋಸ್ಟ್ ಕ್ಯೂರ್ ಆಗಿದೆ. ಡಾಕ್ಟರ್ ಹತ್ರ ಹೋಗೋದು ಕಂಪ್ಲೀಟ್ಲಿ ಸ್ಟಾಪ್ ಆಗಿದೆ. ಅಯ್ಯೋ ಮಾಸ್ಟರ್ ಹ್ಯಾಟ್ಸ್ ಆಫ್. ಈಗ ಆರಾಮಾಗಿ ಕುಂತ್ಕೊಳ್ತೀನಿ. ಮುಂಚೆ ಇಷ್ಟೇ ಬೆಂಡ್ ಆಗ್ತಾ ಇದ್ದೀವಿ. ಇವಾಗ 1.5 ವರ್ಷದಿಂದ 6 o'clock ಕರೆಕ್ಟ್ ಎಕ್ಸಾಕ್ಟ್ಲಿ ಹೇಳ್ತಾ ಇರ್ತೀವಿ, ಬರ್ತಾ ಇದ್ವಿ ಡೈಲಿ. ತುಂಬ ಚೆನ್ನಾಗಿ ಮಾಡಿಸ್ತಾರೆ ಯೋಗ ಗುರುಗಳು ಮಾತ್ರ. ನಾನು ಆ್ಯಕ್ಚುಲಿ 80+ ಇದ್ದೆ, ನಾನು ಇವಾಗ 74 ಇದ್ದೀನಿ. ಓ ಸೂಪರ್ ಸರ್. ಜಸ್ಟ್ ಹಾರ್ಡ್ಲಿ ಒಂದು 4.5 monthsಗೆ ನಾನು ಅದನ್ನ ವೆಯ್ಟ್ ಇದು ಮಾಡ್ಕೊಂಡಿದ್ದೆ ನಾನು. ಮತ್ತು ಪೇಯ್ನ್ಸ್ ಎಲ್ಲ ಇಲ್ಲ. ಮತ್ತು ಐ ಆಮ್ ಡಯಾಬಿಟಿಕ್ ಪೇಷಂಟ್ ಆಲ್ಸೋ. ಡಯಾಬಿಟಿಕ್ಕು ಕೂಡ ಕಂಟ್ರೋಲ್ ಆಗಿದೆ. ಕರೆಕ್ಟಾಗಿ ನಾನು 90 kg ಇದ್ದೆ, ಈಗ 79 ಬಂದಿದ್ದೀನಿ. ಡಿವೋಟೆಡ್ ಅನ್ಬೇಕು, ದಟ್ ಇಸ್ ಅ ಕೈಂಡ್ ಆಫ್ ಅ ಪರ್ಸನ್. ಸೊ 2 ಸತಿ ಬಂದ್ರೂ ಸಹ ಇಬ್ಬರೇ ಇದ್ರೂ ಸಹ ಈ ವುಡ್ ಓನ್ ಮೈಂಡ್ ಡೂಯಿಂಗ್ ಇಟ್. ಸ್ಪಿರಿಚುವಲ್ ಹೆಲ್ತ್ ಆಲ್ಸೋ ರಿಕ್ವೈರ್ಡ್. ಇದು 5 ಸರಿಯಾಗಿದ್ದರೇನೆ ವಿ ಆರ್ ಹೆಲ್ದಿ ಪರ್ಸನ್, ಅದರ್ವೈಸ್ ವಿ ಆರ್ ನಾಟ್ ಹೆಲ್ದಿ. ಶಿಕ್ಷಕರೇ, ನೀವು ನೋಡ್ತಾ ಇದ್ದೀರಲ್ಲ ಈ ಸ್ಥಳದಲ್ಲೇ ಗುರುಗಳಾದಂತಹ ಡಾಕ್ಟರ್ ಸುಬ್ರಹ್ಮಣ್ಯ ರೆಡ್ಡಿ ಅವರು ಪ್ರತಿ ದಿವಸ ಇಲ್ಲಿ ಈ ಸುಂದರವಾದಂಥ ಒಂದು ತಾಣದಲ್ಲಿ ಪ್ರತಿದಿನ ಯೋಗಾಭ್ಯಾಸವನ್ನು ಸಾಕಷ್ಟು ಜನರಿಗೆ ಭಾಳ ವರ್ಷಗಳಿಂದ ಕಲಿಸ್ತಾ ಬರ್ತಾ ಇದ್ದಾರೆ. ಬನ್ನಿ, ಅವರನ್ನು ನಾವು ಅಲ್ಲಿ ಯೋಗ ಮಾಡ್ತಕ್ಕಂಥ, ಯೋಗ ಕಲಿತಾ ಇರತಕ್ಕಂಥ ಎಲ್ಲರನ್ನ ಕೇಳಿ ತಿಳಿಯೋಣ. ಯಾವ್ಯಾವ ರೋಗ ಅವ್ರಿಗೆ ವಾಸಿಯಾಗಿದೆ ಮತ್ತು ಹೇಗೆ ಗುಣಮುಖರಾಗಿದ್ದಾರೆ, ಯಾವ ಒಂದು ಆಸನಗಳಿಂದ ಅವ್ರಿಗೆ ಒಳ್ಳೆಯದಾಗಿದೆ ಅಂತ ಅವರಿಂದನೇ ನಾವು ಕೇಳಿ ತಿಳಿಯೋಣ. ಬನ್ನಿ. ಬನ್ನಿ ಸ್ನೇಹಿತರೆ, ಇಲ್ಲಿರ್ತಕ್ಕಂಥ ಒಂದು ಹಿರಿಯ ನಾಗರಿಕರನ್ನು ನಾವು ಕೇಳಿ ತಿಳಿಯೋಣ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್, ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾವು ಇಲ್ಲಿ 2 years ಇಂದ ಬರ್ತಾ ಇದ್ದೀನಿ. ಮೇಡಮ್, ನಿಮ್ಮ ಹೆಸರು ಮತ್ತು ನಿಮ್ಮ ವಯಸ್ಸು? ನನ್ನ ಹೆಸರು ಸುಬ್ಬಮ್ಮ ಅಂತ. ನಾನು ರಿಟೈರ್ಡ್ ಟೀಚರು. ಮತ್ತು ನನ್ನ ಏಜ್ 72 years. 72 years. ಮತ್ತು ನಮ್ಮ ಪ್ರೊಫೆಸರ್ ಸುಬ್ರಹ್ಮಣ್ಯಂ ರೆಡ್ಡಿ ಅಂತ, ಅವರಿಂದ ನಮಗೆ ಬಹಳ ಹೆಲ್ಪ್ ಆಗಿದೆ. ಯಾವ ರೀತಿ ಅಂದರೆ, ನನಗೆ ನಡೆಯೋಕ್ಕಾಗ್ತಾ ಇರಲಿಲ್ಲ. ನಡೆದ್ರೆ ವೀಸಿಂಗ್ ಪ್ರಾಬ್ಲಮ್ ಇದೆ, ನನಗೆ ನಡೆಯೋಕ್ಕಾಗ್ತಾ ಇರಲಿಲ್ಲ. ಈಗ ಚೆನ್ನಾಗಿ ವಾಕಿಂಗ್ ಮಾಡ್ತೀನಿ, 2-3 ರೌಂಡು ಹಾಕ್ಕೊಂಡು 6:30 ಎಲ್ಲ ಬರ್ತೀನಿ. ಆಮೇಲೆ ಇಲ್ಲಿ 7 o'clock ಯೋಗ ಹಾಜರಾಗ್ತೀವಿ. ಎವ್ರಿ ಡೇ ಬಿಡದೆ ಬರ್ತೀವಿ. ಯಾಕಂದರೆ ನನಗೆ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು. ಥೈರಾಯ್ಡ್ ಪ್ರಾಬ್ಲಮ್ ಆಲ್ಮೋಸ್ಟ್ ಕ್ಯೂರ್ ಆಗಿದೆ. ಸ್ವಲ್ಪ 80% ಕ್ಯೂರ್ ಆಗಿದೆ. ಮತ್ತು ವೀಸಿಂಗ್ ಪ್ರಾಬ್ಲಮ್ಮು, ಮತ್ತು ನನಗೆ ಕಣ್ಣಿನ ತೊಂದರೆ ಇತ್ತು. ಇಲ್ಲಿ ಕಣ್ಣಿನ ತೊಂದರೆ ಇರೋದ್ರಿಂದ ಇಲ್ಲಿ ಕಣ್ಣಿನ ಎಕ್ಸಸೈಸ್ ಮಾಡಿಸ್ತಾರೆ. ಆ ಕಣ್ಣಿನ ಎಕ್ಸಸೈಸ್ ಮಾಡೋದ್ರಿಂದ ಮುಂಚೆ ನನಗೆ ಈ ಸೂಜಿಗೆ ದಾರ ಹಾಕೋದು ಅದೆಲ್ಲ ಆಗ್ತಾ ಇರಲಿಲ್ಲ. ಈಗ ಚೆನ್ನಾಗಿ ಸೂಜಿಗೆ ದಾರ ಹಾಕ್ಕೊಂಡು ನಾನೇ ಹೊಲ್ಕೊತೀನಿ, ಎಲ್ಲ ರಿಪೇರ್ ಮಾಡ್ಕೊತೀನಿ. ಹೇಳ್ತಾರಲ್ವ, ಸರ್ವೇಂದ್ರಿಯಾಣಂ ನಯನಂ ಪ್ರಧಾನಂ ಅಂತ. ಹಾಗಾಗಿ ನಮಗೆ ಎಷ್ಟು ಇಲ್ಲಿರೋರು ಎಲ್ಲರಿಗೂ ಬಹಳ ಹೆಲ್ಪ್ ಆಗಿದೆ. ಮತ್ತು ನನಗೆ ನಿಂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಇವಾಗ ವೆಸಲ್ಸ್ ವಾಶ್ ಮಾಡೋವಾಗ 10 to 15 ಮಿನಿಟ್ಸ್ ನಿಂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಇವಾಗ ಕಂಟಿನ್ಯೂಸ್ ಆಗಿ 1 hour ಇಲ್ಲಿ ನಿಂತ್ಕೊಂಡು ಎಕ್ಸಸೈಸ್ ಮಾಡ್ತಾ ಇದ್ದೀನಿ. ಅಂದರೆ ಇಟ್ಸ್ ರಿಯಲಿ ಗ್ರೇಟ್ಫುಲ್.
ಹೌದು ಹೌದು. ಎಷ್ಟು ವರ್ಷಗಳಿಂದ ನೀವು ಇಲ್ಲಿ ಬರ್ತಾ ಇದ್ದೀರಾ? 2 ಇಯರ್ಸಿಂದ ಯಾವಾಗ ಇಲ್ಲಿ ಸ್ಟಾರ್ಟ್ ಆಗಿದೆ ಆವಾಗಿಂದ ಕಂಟಿನ್ಯೂಸ್ ಆಗಿ ನಾವು ನಮ್ಮ ಹಸ್ಬೆಂಡು ಬರ್ತಾ ಇದ್ದಾರೆ. ಈ 77 ಇಯರ್ಸ್ ನರಸಿಂಹಮ್ ಅಂತ. ಸೊ ನಾವಿಬ್ಬರು ತಪ್ಪದೆ ಬರ್ತಾ ಇರ್ತೀವಿ. ತುಂಬಾ ಎಂಜಾಯ್ ಮಾಡ್ತಾ ಇದ್ದೀವಿ. ಇದರಿಂದ ಬಹಳ ಬಹಳ ಹೆಲ್ಪ್ ಆಗಿದೆ ಸೊ ನಮಗೆ. ಇದ್ರ ಮೂಲಕ ನೀವು ಏನು ಹೇಳಕ್ ಬಯಸ್ತೀರಾ? ಅಂದರೆ ಎಲ್ಲರಿಗೂ ನಮ್ಮ ಸರು ವಿತೌಟ್ ಏನು ಹೇಳೋದು ಯಾವುದೇ ಇದು ಇಲ್ಲದೆ ಇದ್ರೆ ನಮಗೆ ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದಾರೆ. ಅದೊಂದು ದೊಡ್ಡ ವಿಷಯ. ಅದೊಂದು ದೊಡ್ಡ ಸಮಾಜ ಸೇವೆ ವಿಷಯ. ಅಂತ ಇಲ್ಲಿ ಹೇಳ್ಬೋದು. ಎಲ್ಲರೂ ಬರ್ತಾ ಇದ್ದಾರೆ. ಎಲ್ಲರಿಗೂ ನಾವೆಲ್ಲ ತುಂಬಾ ಖುಷಿಯಾಗಿದ್ದೀವಿ. ಅಷ್ಟೇ ಅಲ್ದಿರೆ ಇಲ್ಲಿ ಮುದ್ರಾಸ್ ಎಲ್ಲ ಹೇಳ್ಕೊಡ್ತಾರೆ. ಅದರಿಂದಾನು ತುಂಬಾ ಹೆಲ್ಪ್ ಆಗಿದೆ. ವೆಯ್ಟ್ ಲಾಸು ಆಗಿದ್ದೀವಿ. ಇದೆ ನಮ್ಮ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಜಾತ ಅಂತ ನಾನು ಇಲ್ಲಿ 1.5 ಇಯರ್ಲಿಂದ ಬರ್ತಾ ಇದ್ದೀನಿ. ನನಗೆ ಮೊದಲು ತುಂಬ ಟಯರ್ಡ್ನೆಸ್ ಇರ್ತಿತ್ತು, ಬೇಜಾರು ಅನಿಸ್ತಿತ್ತು. ಎಲ್ಲಾದರೂ ಹೋಗಬೇಕು ಮಾಡಬೇಕು ಅಂದರೆ ಟಯರ್ಡಾಗಿ ಮನೆಯಲ್ಲೇ ಇರ್ತಿದ್ದೆ. ಇಲ್ಲಿ ಬಂದಾದ್ಮೇಲೆ ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿದ್ದೀನಿ. ನೆಕ್ಸ್ಟ್ ಪ್ರತಿದಿನ ಯೋಗಾಸನ ಮಾಡ್ತಾ ಇದ್ದೀನಿ? ಪ್ರತಿದಿನ ಯೋಗಾಸನ ಮಾಡ್ತಾ ಇರ್ತೀನಿ. ಇಲ್ಲಿ ಬಂದಾದ್ಮೇಲೆ ಅವರು ಬ್ರೀದಿಂಗ್ ಎಕ್ಸಸೈಸ್ ಹೇಳಿಕೊಟ್ರು, ಚಕ್ರ ಮೆಡಿಟೇಷನ್ ಹೇಳಿಕೊಟ್ರು. ಎಲ್ಲ ತುಂಬ ಚೆನ್ನಾಗಾಗಿದೆ ನನಗೆ. ಓವರ್ ಆಲ್ ಬೆನಿಫಿಟ್ ಅಂದರೆ ಸೊ ಮುಂಚೆಗಿಂತ ಇವಾಗ ಆ್ಯಕ್ಟಿವ್ ಆಗಿದ್ದೀರಾ? ತುಂಬ ಆ್ಯಕ್ಟಿವ್ ಆಗಿರ್ತೀನಿ. ನಾನು ರಿಟೈರ್ಡ್ ನ್ಯಾಷನಲ್ ಇನ್ಶೂರೆನ್ಸ್ ಎಂಪ್ಲಾಯಿ. ಓಕೆ, ಐ ಆಮ್ 60 years old. ಓಕೆ. ಏನು ಸಮಸ್ಯೆ ಇತ್ತು ಮೇಡಮ್ ನಿಮಗೆ? ನಾನು 1 ವರ್ಷದಿಂದ ಬರ್ತಾ ಇದ್ದೀನಿ. ನನಗೆ ತುಂಬ ಸೈನಸ್ ತುಂಬ. ಸೈನಸ್ ಸಮಸ್ಯೆ ಈ ವೆದರಲ್ಲಿ ಸೂಟ್ ಆಗೋದಿಲ್ಲ. ಬಟ್ ಇಲ್ಲಿ ಬಂದಮೇಲೆ ಡಾಕ್ಟರ್ ಹತ್ರ ಹೋಗೋದು ಕಂಪ್ಲೀಟ್ಲಿ ಸ್ಟಾಪ್ ಆಗಿದೆ. ಇದು ಈ ಅದ್ರ ಮುಂಚೆ ಇದು ಮಾತ್ರೆಗಳು ತಗೊಂತಾ ಇದ್ದಾರೆ ಎವ್ರಿ ಇಯರ್. ರೇನಿ ಸೀಸನ್ ಡಿಸೆಂಬರ್ ಕಂಪಲ್ಸರಿ ಆಂಟಿಬಯೋಟಿಕ್ಸ್. ಈಗ 2 ವರ್ಷದಿಂದ ಆ ಪ್ರಾಬ್ಲಮ್ ಸ್ಟಾಪ್ ಆಗಿದೆ. ಈ ಸೀಸನಲ್ಲಿ ಹೋಗಲಿಲ್ಲ. ಲಾಸ್ಟ್ ಡಿಸೆಂಬರ್ ಲಾಸ್ಟ್ ಜೂನಿಂದ ಬರ್ತಾ ಇದ್ದೀನಿ. ಹೋಗಲಿಲ್ಲ. ಏನೋ ಬಂದ್ರಂತೆ ಸ್ಟೀಮಿಂಗ್ ಮಾಡ್ಕೊಂಡು ಯೋಗ ಮಾಡೋದು. ತುಂಬ ರಿಲೀಫ್ ಬಂತು. ನೆಕ್ಸ್ಟ್ ನನಗೆ ನೀರು ಫ್ಲೆಕ್ಸಿಬಿಲಿಟಿ ಇಲ್ಲ, ನನಗೆ ಆರ್ಥರೈಟಿಸ್ ಇದೆ. ಬಟ್ ಇಲ್ಲಿ ಬಂದಮೇಲೆ ಫ್ಲೆಕ್ಸಿಬಿಲಿಟಿ ಫೋಲ್ಡ್ ಮಾಡೋಕ್ಕಾಗ್ತಾ ಇದೆ. ಮುಂಚೆ ಆಗ್ತಾ ಇಲ್ಲ. ಇಲ್ಲಿ ಬಂದಮೇಲೆ ಸಾರು ಸ್ವಲ್ಪ ಸ್ಕ್ವಾಟಿಂಗ್ ಅದು ಮಾಡಿಸ್ತಾರೆ ನಿಧಾನ. ತುಂಬ ಹೆಲ್ಪ್ ಆಯಿತು. ಸೊ ಏನು ಹೇಳಕ್ ಬಯಸ್ತೀರಾ ಮಾಸ್ಟರ್ಗೆ? ಅಯ್ಯೋ, ಮಾಸ್ಟರ್ ಹ್ಯಾಟ್ಸ್ ಆಫ್. ಮಾಸ್ಟರ್ ಅದಕ್ಕೆ ಸೂಪರ್. ಓಕೆ ಓಕೆ. ಅವರು ಒಂದೊಂದು ಆಸನ ಒಂದೊಂದು ಎಕ್ಸ್ಪ್ಲೈನ್ ಮಾಡ್ತಾ ಹೇಳ್ತಾರೆ. ನಮಗೆ ಆಶ್ಚರ್ಯ ಆಗುತ್ತೆ ಸರ್, ಎಲ್ಲಿಂದ ನಿಮ್ಗೆ ಎನರ್ಜಿ ಬರುತ್ತೆ ಅಷ್ಟು ಮಾತಾಡ್ತಾರೆ ಅಂತ. ಮೀನ್ ಮೈ ಕನ್ನಡ ಇಸ್ ವೆರಿ ಓಕೆ, ಇಟ್ಸ್ ಓಕೆ ಬಟ್ ಹಿ ಇಸ್ ವೆರಿ ಗುಡ್ and he'll explain everything in very minute manner and then he will ask us to. Okay. Nice. Hats off to him. Because of him, my sinus has gone. I'm telling straight. This is my whole heart. Weight loss also, but flexibility is much more important. Okay. Body has become very flexible now. Thank you, ma'am. ಮಾಲತಿ ಶೆಣೈ. ತಮ್ಮ ಹೆಸರು ಮತ್ತೆ ಏಜ್ ಹೇಳಿ, ಮತ್ತೆ ನಿಮ್ಗೆ ಏನು ಸಮಸ್ಯೆ ಇತ್ತು ಅದ್ರ ಬಗ್ಗೆ ತಿಳಿಸಿ. 57 ಏಜು. ನನಗೆ ವೆರಿಕೋಸ್ ವೇಯ್ನು, ಕಾಲು ನೋವಿತ್ತು ತುಂಬ. ಕಾಲು ಭಾರ, ನಡಿಯೋಕ್ಕಾಗ್ತಾ ಇರಲಿಲ್ಲ. ಈಗ ಎಷ್ಟು ದೂರ ಬೇಕಾದ್ರೂ ನಡಿತೇನೆ, ಎಷ್ಟು ಹೊತ್ತು ಬೇಕಾದ್ರೂ ನಿಂತಿರ್ತೇನೆ. ನಾವು ಮನೇಲಿ 4 ಗೋಡೆ ಮಧ್ಯೆ ಇರೋದು ಬಿಟ್ಟು ಈಗ ಇಲ್ಲಿ ಬಂದು ನಾವು ಖುಷಿಯಾಗಿದ್ದೇವೆ ಈಗ. ಹೌದು, ನಾವು ಉಡುಪಿಲಿ ಹಳ್ಳಿಗಳ ಮಧ್ಯೆ ಬೆಳೆದವರು. ಇಲ್ಲಿ ವಿದ್ಯಾರಣ್ಯಪುರದಲ್ಲಿ ಈ ಥರ ವೆದರಲ್ಲಿ ಈ ಥರ ಗಿಡ ಮರಗಳ ಮಧ್ಯೆ ಬಂದು ಯೋಗ ಮಾಡ್ತೇವೆ ಅಂತ ತುಂಬ ಖುಷಿಯಾಗಿದೆ ನಮಗೆ. ಸೊ ನಿಮಗೆ ಇದು ಏನು ಸಮಸ್ಯೆ ಇರೋದು? ಅದು ವೆರಿಕೋಸ್ ವೇನ್, ಕಾಲು ಭಾರ ಯಾವಾಗಲೂ ಅದೆಲ್ಲ ಪೂರ್ತಿ ಕಮ್ಮಿ ಆಗಿದೆ ಈಗ. ಕಡಿಮೆ ಆಗಿದೆ. ಅದಕ್ಕೆ ಮೆಡಿಸಿನ್ಸ್ ತಗೊಂತಾ ಇದ್ರೆ? ತಗೋತಾ ಇರ್ಲಿಲ್ಲ ನಾನು, ಆದ್ರೆ ಇಲ್ಲಿ ಬಂದು ಟ್ರೈ ಮಾಡಿದ್ನಲ್ಲ, ಈಗ ಕಮ್ಮಿ ಆಗಿದೆ. ಕಡಿಮೆ ಆಗಿದೆ. ಹೋಗ್ಬೇಕಂತ ಇದ್ವಿ ಡಾಕ್ಟರ್ ಹತ್ರ. ಈ ಆಪರೇಷನ್ಗೆ ಹೋಗ್ಬೇಕು ಅಷ್ಟಾಗಿತ್ತು. ಈಗ ಪೂರ್ತಿ ಹೋಗಿದೆ, ನೀಲಿ ಕಾಲಾಗಿರೋದು. ಕಾಲು ಭಾರ ಆಗ್ತಾ ಇತ್ತು ಯಾವಾಗಲೂ. ಅದೆಲ್ಲ ಈಗ ಪೂರ್ತಿ ಕಮ್ಮಿ ಆಗಿದೆ. ಏನೋ ಯೋಗ ಸರ್ಗೊಂದು ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ. ರವೀಂದ್ರ ಶೆಣೈ ಅಂತ. ಮೊದಲನೇದಾಗಿ ಎಲ್ಲರಿಗೂ ವಿಶ್ವ ಯೋಗ ದಿನಾಚರಣೆಯ ಶುಭಾಶಯಗಳು ಸರ್. ನಾನು ಇಲ್ಲಿ 2 ವರ್ಷದ ಮುಂಚೆ ಇಲ್ಲಿ ಯೋಗ ಕಲಿಯೋದಕ್ಕೆ ಬಂದಿದ್ದೆ. ಆಗ ನನ್ನ ವೆಯ್ಟ್ ಬಂದ್ಬಿಟ್ಟು 98 kg ಇತ್ತು. ಆಶ್ಚರ್ಯ ಆಗುತ್ತೆ ನಿಮಗೆ ಹೇಳಿದ್ರೆ. ನಾನು ಈಗ 90 kg ಅಂದರೆ 8 kg ಡೌನ್ ಆಗಿದ್ದೀನಿ. ಮತ್ತು ಕೆಲವೊಂದೆಲ್ಲ ತುಂಬ ಪ್ರಾಬ್ಲಮ್ ಇತ್ತು. ಈವನ್
ಮಲಾಸನ ಅಂತ ಇಲ್ಲಿ ಹೇಳ್ಕೊಡ್ತಾರೆ. ಮಲಾಸನ ಅಂತಂದರೆ ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಅಂದರೆ, ಇವಾಗ ಆರಾಮಾಗಿ ನಾನು ಎದ್ದು ಬೇಕಾದ್ರೆ ಒಂದ್ಸರಿ ಮಾಡಿ ತೋರಿಸ್ತೇನೆ. ಮಲಾಸನದಲ್ಲಿ ಮುಂಚೆ ನನಗೆ ಕುಂತ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ, ಈಗಂತೂ ನಾನು ಆರಾಮ ಕೆಳಗಡೆ ಕುಂತ್ಕೊಂಡು ಹೀಗೆ ಆರಾಮಾಗಿ ಕುಂತ್ಕೊಳ್ತೀನಿ. ಮುಂಚೆ ಇಷ್ಟೇ ಬೆಂಡ್ ಆಗ್ತಾ ಇದ್ದಿದ್ರು, ಇವಾಗ ಏನೂ ತೊಂದರೆ ಇಲ್ದಿರೆ ಆರಾಮಾಗಿ ತುಂಬ ಚೆನ್ನಾಗಿ ಇದಾಗ್ತಾ ಇದೆ. ಎಷ್ಟು ವರ್ಷಗಳಿಂದ ಇಲ್ಲಿ ಬರ್ತಾ ಇದ್ದೀರಾ ಸರ್? ನಾನು ಇಲ್ಲಿ ಹೆಚ್ಚು ಕಮ್ಮಿ 2 ವರ್ಷ ಹತ್ತತ್ರ 2 ವರ್ಷದಿಂದ, ಜುಲೈ 14 ಬಂದರೆ 2 ವರ್ಷ ಆಗಿದೆ ಇಲ್ಲಿಗೆ. ಸೊ 1 ವರ್ಷ 11 ತಿಂಗಳು ಅಂತ ಅಂದ್ಕೊಳ್ಬೋದು. ಇಲ್ಲಿ ಬಂದಾದಮೇಲೆ ನಂಗೆ ತುಂಬ ನನ್ನ ಹೆಲ್ತ್ ತುಂಬ ಇಂಪ್ರೂವ್ ಆಗಿದೆ. ಇದಕ್ಕೆ ನಾನು ನಮ್ಮ ಗುರೂಜಿಗೆ ಧನ್ಯವಾದ ಹೇಳ್ತೇನೆ. ಅವರು ಯಾವುದೇ ಒಂದು ಫೀಸ್ ಇಲ್ದಿರೆ ಉಚಿತವಾಗಿ ನಮ್ಮೆಲ್ಲರಿಗೂ ಹೇಳ್ಕೊಡ್ತಾ ಇದ್ದಾರೆ. ನನ್ನೊಬ್ಬರಿಗೆ ಅಲ್ಲ, ಇಲ್ಲಿ ಬಂದವರ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಅವರಿಗೆ ಅವರ ಆರೋಗ್ಯದಲ್ಲಿ ಗುಣ ಆಗಿದೆ. ಸೊ ಇದು ನಾವು ನಮ್ಮ ಗುರೂಜಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಕಾಗಲ್ಲ. ಅವ್ರು ಮಾಡ್ತಾ ಇರ್ತಕ್ಕಂಥ ಸೇವೆ ನಮ್ಮ ವಿದ್ಯಾರಣ್ಯಪುರದ ನಿವಾಸಿಗಳಿಗೆ ಒಂದು ಭಾಗ್ಯನೇ ಅಂತ ಹೇಳ್ಬೋದು. ಖಂಡಿತ ಸರ್, ನಾವು ನಮ್ಮ ಗುರೂಜಿ ಇಂಥ ಗುರೂಜಿ ಪಡಿಬೇಕು ಅಂದರೆ ಪುಣ್ಯ ಮಾಡಿದ್ವಿ. ನಾವು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಒಂದು ಹೆಲ್ಪ್ ಆಗಿದೆ. ನಾವು ಏನು ಬೇಕಾದ್ರೂ ಒಂದು ವಸ್ತುನ ಬೇಕಾದ್ರೆ ಹಣ ಕೊಟ್ಟು ಪಡಿಬೋದು, ಆದರೆ ಈ ಆರೋಗ್ಯ ಅನ್ನೋದು ಭಾಳ ಕಷ್ಟ. ನಮ್ಮದು ಆರೋಗ್ಯ ನಾವೇ ಕಾಪಾಡ್ಕೊಳ್ಬೇಕು. ಆರೋಗ್ಯವೇ ಭಾಗ್ಯ ಅಂತ ಹೇಳಿದ್ದಾರೆ ದೊಡ್ಡವರು, ಅದು ನಿಜ. ಸೊ ಎಲ್ಲರಿಗೂ ಹೇಳೋದು ಇಷ್ಟೇ, ನೀವು ಪ್ರತಿ ದಿವಸ ಯೋಗ ಅಭ್ಯಾಸ ಮಾಡಿ. ಇಲ್ಲಿ ಮತ್ತು ಇನ್ನೊಂದು ವಿಶೇಷವಾಗಿ ಹೇಳಬೇಕು ಅಂದರೆ, ಇಲ್ಲಿ ಬರೀ ಯೋಗಾಸನ, ಅದ್ರ ಜೊತೆಗೆ ನಾಡಿ ಶುದ್ಧ ಆಗಿರ್ಬೋದು, ಪ್ರಾಣಾಯಾಮ, ಅದ್ರ ಜೊತೆಗೆ ಮುದ್ರೆಗಳು ಸಹ. ನಾವು ಇಲ್ಲಿ ಬಂದಾದ್ಮೇಲೆ ಮುದ್ರೆ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ ಸರ್ ನಮಗೆ. ಇಲ್ಲಿ ಬಂದಾದ್ಮೇಲೆ ಅಶ್ವಿನಿ ಮುದ್ರಾ ಅಂತೆ, ಈ ಮೂಲಾಧಾರ ಚಕ್ರ, ಈ ಥರ ಎಲ್ಲ ಪ್ರತಿಯೊಂದು ಸಹ ನಾವು ಇಲ್ಲಿ ಕಲ್ತಿದ್ದೀವಿ. ನಾವು ಮತ್ತೊಂದು ಸಾರಿ ನಾನು ಯೋಗ ಗುರುಗಳಿಗೆ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೀನಿ. ಕೃಷ್ಣ ಅಂತ ITI ಅಸಿಸ್ಟೆಂಟ್ ಇಂಜಿನಿಯರ್ ಆಗಿದ್ದೆ. ರಿಟೈರ್ಡ್ ಆಗಿ 12 ವರ್ಷ ಆಯಿತು. ಇವಾಗ ಇಲ್ಲಿ ಏಳಕ್ಕೆ ಆಗ್ತಿರಲಿಲ್ಲ ಮನೇಲಿ. ಇವಾಗ 1.5 ವರ್ಷದಿಂದ 6 o'clock ಕರೆಕ್ಟ್ ಎಕ್ಸಾಕ್ಟ್ಲಿ ಹೇಳ್ತಾ ಬರ್ತಾಯಿದ್ವಿ ಡೈಲಿ. ತುಂಬ ಚೆನ್ನಾಗಿ ಮಾಡಿಸ್ತಾರೆ ಯೋಗ ಗುರುಗಳು ಮಾತ್ರ. ಅವ್ರನ್ನ ಎಷ್ಟು ಹೊಗಳಿದ್ರೂ ತೀರ್ದು ಭಾಳ ಎಲ್ಲ ಎಕ್ಸಸೈಸು ಮಾಡ್ತಾಯಿದ್ವಿ. ರೆಗ್ಯುಲರಾಗಿ ಬರ್ತಾಯಿದ್ವಿ ಆಲ್ಮೋಸ್ಟ್ ಆಲ್. ನಾವು ನಮ್ಮ ಮಿಸ್ಸಸ್ಸು ಬರ್ತಾಯಿರ್ತಾರೆ. ಇವತ್ತೊಂದು ದಿವಸ ಬಂದಿಲ್ಲ ಅವರು. ತುಂಬ ಚೆನ್ನಾಗಿ ಮಾಡಿಸ್ತಾರೆ ನಮ್ಮ ಯೋಗ ಗುರುಗಳಿಗೆ. ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಮಸ್ಯೆ ಇತ್ತು ಸರ್ ನಿಮಗೆ? ನಮಗೆ ಏನು ಅಂಥ ಸಮಸ್ಯೆ ಏನಿರಲಿಲ್ಲ, ಆದರೂ ಬರ್ತಾಯಿದ್ದೀವಿ ಅಷ್ಟೇ. ಜಾಸ್ತಿ ಸಮಸ್ಯೆ ಏನಿರಲಿಲ್ಲ ನನಗೆ. ಸೊ ಫಿಟ್ ಆಗಿರೋಕ್ಕೆ ಬರ್ತಾ ಇರೋದು. ವಾಕಿಂಗ್ ಮಾಡ್ತಾ ಇದ್ದು ಮುಂಚೆ ರೆಗ್ಯುಲರ್ 4-5 ರೌಂಡು. ಆಮೇಲೆ ಅಲ್ಲಿ ಇವಾಗಲೂ 2 ರೌಂಡ್ ಮಾಡ್ತೀವಿ. ಇಲ್ಲಿ ಯೋಗಕ್ಕೆ ಬಂದುಬಿಡ್ತೀವಿ 7 o'clock ಕರೆಕ್ಟಾಗಿ. 7 o'clock ಸ್ಟಾರ್ಟ್ ಮಾಡ್ತಾರೆ, ಕರೆಕ್ಟಾಗಿ 8:30ಗೆಲ್ಲ ಮುಗಿದೋಗುತ್ತೆ. ಹೋಗ್ತಾ ಇದ್ದೀವಿ ಮನೆಗೆ. ತುಂಬ ಚೆನ್ನಾಗಿದೆ ಸರ್. ನಾನು ಹ್ಯಾಡ್ಲಿ ಒಂದು 6 ಮಂತಿಂದ ಬರ್ತಾ ಇದ್ದೀನಿ. ಏನು ಸಮಸ್ಯೆ ಇತ್ತು? ಏನು ಸಮಸ್ಯೆ ಅನ್ನೋದು ನನಗೆ ಇರೋದಕ್ಕಿಂತಲೂ ನಮ್ಮ ವೈಫ್ಗೆ ಬೈಪಾಸ್ ಸರ್ಜರಿ ಆಗಿತ್ತು. ನಾನು ಹ್ಯಾಡ್ಲಿ ಇಲ್ಲೇ ಜಸ್ಟ್ 500 meters ಇರೋದು. 7-8 ವರ್ಷದಿಂದ ಇಲ್ಲಿದ್ದೀನಿ. ಒಂದ್ಸಲ ಇದು ಹೊರಗಡೆ ಬಂದಿರಲಿಲ್ಲ. ಸರಿ, ಅವತ್ತು ಏನಕ್ಕೂ ಅನ್ಎಕ್ಸ್ಪೆಕ್ಟೆಡಾಗಿ ಬಂದಾಗ ಯೋಗ ಎಲ್ಲ ನಡೀತಾ ಇತ್ತು. ಅವಾಗ ಕೇಳ್ದು ಆಯ್ತಲ್ಲ ಅಂತ ಅವಾಗ ನಾನು ಜಾಯ್ನ್ ಆದ ವೈಫ್ಗೂ ವಾಕಿಂಗ್ ಎಲ್ಲ ಮಾಡಬೇಕು ಅಂತ ಹೇಳಿದ್ರು. ಜಸ್ಟ್ ಬೈಪಾಸ್ ಸರ್ಜರಿ ಮುಗಿಸ್ಕೊಂಡು ಅಲ್ಲಿಗೆ ಇದಾಗಿದ್ದದು. ಆಮೇಲಿಂದ ನನಗೆ ಯಾವಾಗಲೂ ಇಲ್ಲೊಂದು ಪೇಯ್ನ್ ಸ್ಟಾರ್ಟ್ ಆಗಿತ್ತು ಲೆಫ್ಟ್ ಹ್ಯಾಂಡ್ ಸೈಡ್. ನಾನು ಅನ್ಕೊಳ್ತಾ ಇದ್ದೆ ಏನಪ್ಪ ಹಾರ್ಟಿಗೆ ಪ್ರಾಬ್ಲಮ್ಮ, ಇನ್ನೊಂದಕ್ಕೆ ಪ್ರಾಬ್ಲಮ್ಮ, ಮಲಗಬೇಕಾದ್ರೆ ಡೈಲಿ ನನಗೆ ಈ ಪ್ರಾಬ್ಲಮ್ ಇರೋದು. ಹಾಗಾಗ್ಬಿಟ್ಟು ನಾನು ಇಲ್ಲಿಗೆ ಬರೋಕ್ಕೆ ಸ್ಟಾರ್ಟ್ ಆದಂಗೆ ಇದೆಲ್ಲ ಯೋಗ ಮಾಡ್ತಾ ಇದ್ದಂಗೆ ನನಗೆ ಕಂಪ್ಲೀಟಾಗಿ ರಿಲೀಫ್ ಆಗೋಯ್ತು. ಯಾವುದೇ ರೀತಿ ಏನೂ ನೋವು ಸ್ಟಿಲ್ ಇವಾಗ ಏನೂ ಇಲ್ಲ, ನನಗೆ ಪ್ರಾಬ್ಲಮ್ಮೇ ಇಲ್ಲ. ನಾನು ಆ್ಯಕ್ಚುಲಿ 80+ ಇದ್ದೆ, ನಾನು ಇವಾಗ 74 ಇದ್ದೀನಿ. ಸೂಪರ್. ಜಸ್ಟ್ ಹ್ಯಾಡ್ಲಿ ಒಂದು 4.5 ಮಂತ್ಸ್ಗೆ ನಾನು ಅದನ್ನು ವೆಯ್ಟ್ ಇದು ಮಾಡ್ಕೊಂಡಿದ್ದೆ. ನಾನು ಆ ರೀತಿ ಜಸ್ಟ್ ವಾಕಿಂಗು ಮಾಡ್ತಾಯಿದ್ದೆ ಮತ್ತು ಯೋಗ ಮಾಡ್ತಾಯಿದ್ದೆ. ಅದನ್ನು ಹೇಳ್ಬೇಕಂದ್ರೆ ನಾನು ಟೈಮು ಸಿಗ್ತಾರೆ ಇರ್ರೆಗ್ಯುಲರು. ಆದ್ರೂ ನಾನು ಯೋಗದಲ್ಲಿ ತುಂಬಾ ತೃಪ್ತಿಯಾಗಿದ್ದೀನಿ. ಕಂಪ್ಲೀಟ್ ಹೇಳ್ಬೇಕಂದ್ರೆ ಬಾಡಿ ಒಂಥರ ಫ್ರೀ ಆಗಿದೆ. ಆ ಥರ ಹೇಳ್ದಲ್ಲ, ಎಲ್ಲರೂ ಹೇಳ್ದಂಗೆ ಗುರುಗಳು. ಮತ್ತು 2ನೇ ಗುರುಗಳು ಬಂದು ನಮ್ಮ ರವಿ ಸಾರು. ಅವ್ರು ಇಲ್ದಾಗ ಇವರೇ ಗುರುಗಳು ನಮಗೆ, ರವಿ ಸಾರೇ ನಮಗೆ. ಮತ್ತು ಈ ಥರ ಒಂದು ಹೇಳ್ಬೇಕಂದ್ರೆ ಈ ಥರ ಒಂದು ಅಟ್ಮಾಸ್ಫಿಯರ್ ನಮ್ಗೆ ಎಲ್ಲೂ ಸಿಕ್ಕೋದಿಲ್ಲ. ಅದಕ್ಕೆ ಥ್ಯಾಂಕ್ಸ್ ಟು ನಮ್ಮ BBMPಗೂ ಅಷ್ಟೇ. ಈ ಥರ ಒಂದು ನಮಗೆ ಅವಕಾಶನೂ ಮಾಡಿಕೊಟ್ಟಿದ್ದಾರೆ. ಯಾವುದೇ ಥರ ಡಿಸ್ಟರ್ಬು ಇಲ್ಲ. ಡೈಲಿ ನಮ್ಮದೇ ಆದ ಜಾಗ ಅಂದ್ಕೊಂಡೆ ನಾವು ಡೈಲಿ ಇದು ಮಾಡ್ತೀವಿ. ಆ ಥರ ಎಂಜಾಯ್ ಮಾಡ್ತಾ ಇದ್ದೀವಿ ಸರ್. Morning to you. My name is Srinivas. I'm 67. I just turned 67 on 1st June. Okay, sir. Yeah. Okay.
ಸೊ ಐ ಬಿನ್ ಕಮಿಂಗ್ ಹಿಯರ್ ಫಾರ್ ದ ಲಾಸ್ಟ್ 2 years. ಮೊದಲೇ ಮುಂಚೆ ಎಲ್ಲ ಬಂದಾಗ ನೋಡ್ತಾ ಇದ್ದೆ, ಇವರೆಲ್ಲ ಚಪ್ಪಾಳೆ ಹುಡ್ಕೊಂಡು ಏನೋ ಮಾಡ್ತಾ ಇರ್ತಾರೆ ಅಂತ ಅಂದ್ಕೊಂಡು ಐ ವಾಸ್ ಟು ಡೂ ವಾಕಿಂಗ್ ಹಿಯರ್. ವಂಡರ್ಫುಲ್ ಆಂಬಿಯನ್ಸ್, ದಿಸ್ ಬ್ಯೂಟಿಫುಲ್ ಪ್ಲೇಸ್ ಈಸ್ ಹಿಯರ್. ಸ್ಟೇ ವೆರಿ ಕ್ಲೋಸ್. ಕುಂಡಲಿನಿ ಯೋಗ ಅಂದರೆ ಚಕ್ರ ಮೆಡಿಟೇಷನ್. ಹಾಂ, ಹೇಳ್ಕೊಡ್ತೀನಿ ಅಂತ ಹೇಳಿದರು. ಸೊ ದ್ಯಾಟ್ ಈಸ್ ವಾಟ್ ಗಾಟ್ ಮೀ ಇಂಟ್ರೆಸ್ಟೆಡ್ ಆ್ಯಂಡ್ ಐ ಕೇಮ್ ಓವರ್ ಹಿಯರ್. And then I found that, okay, yes, even before getting into the Kundalini Yoga, there are a lot of things you need to do, which he's been teaching us. Wonderful ambience, lovely atmosphere, and what is more, the teacher is so committed, so much, proactively devoted ಅನ್ಬೇಕು. That is the kind of a person. So, ಎರಡೆರಡು ಸತಿ ಬಂದ್ರೂ ಸಹ ಇಬ್ಬರೇ ಇದ್ರೂ ಸಹ he won't mind doing it. And then he also adds some therapeutic sort of a thing. For instance, varicose veins, something like that. He keeps on telling a lot of ಯಾರ್ಯಾರಿಗೆ ಯಾವ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ, ಅಥವಾ ಈವನ್ ನಾಡಿ ಶುದ್ಧಿ kind of a thing, which can regulate the temperature inside. Lovely, wonderful. And then everything, after finishing everything, he sort of makes us sit and then teaches us mudra, and then slowly he's trying his level best to sort of get us into chakra meditation. We ourselves are not able to sort of remember that and do it. We are all senior citizens. Lovely place, lovely atmosphere, wonderful compatriots. Yes, beautiful atmosphere. Absolutely, sir, absolutely. So thanks to everyone, and thanks especially to even Ravi, who takes care of the whole thing in his absence and holds the group together. Thanks. ನನ್ನ ಹೆಸರು ಯಶವಂತ್ ಶೆಣೆ ಅಂತ. ನನಗೆ 64 ವರ್ಷ. ನಾನು ಪ್ರಾಬ್ಲಮ್ ಏನಿರಲಿಲ್ಲ, ವಾಕಿಂಗೇ ಮಾಡ್ತಾಯಿದ್ದೆ. ಆಮೇಲೆ ಇಲ್ಲಿ 2 ವರ್ಷದಿಂದ ಯೋಗ ಸ್ಟಾರ್ಟ್ ಆಯಿತು. 2 ವರ್ಷದಿಂದ ಕರೆಕ್ಟಾಗಿ ಮಾಡ್ತಾಯಿದ್ದೀನಿ. ಯೋಗ ಬರದೇ ಇದ್ದರೆ ನನಗೆ ಆ ದಿವಸನೇ ಮೂಡೇ ಅಪ್ಸೆಟ್ ಆಗೋಗ್ಬಿಡುತ್ತೆ. ಆಮೇಲೆ ಕರೆಕ್ಟಾಗಿ ನಾನು 90 kg ಇದ್ದೆ, ಈಗ 79ಗೆ ಬಂದಿದ್ದೀನಿ. ಆಮೇಲೆ ಇದಕ್ಕೆಲ್ಲ ವಾತಾವರಣ ಎಲ್ಲ ಕಾಸು ಕೊಟ್ಟರು ಈ ಥರ ವೆದರ್ ನಮ್ಗೆ ಸಿಗಲ್ಲ. ಇದಕ್ಕೆಲ್ಲ ಒಳ್ಳೆ ಗುರುಗಳು ಸಿಕ್ಕಿದ್ದಾರೆ ನಮಗೆ. ಹಾಗಾಗಿ ತುಂಬ ಒಂದು ದಿವಸ ಮಿಸ್ ಆದರೆ ಏನೋ ಕಳ್ಕೊಂಡಂಗೆ ಆಗ್ತಾಯಿದೆ. ಹಾಗಾಗಿ ಪ್ರತಿದಿನ ಬಿಡದೆ ನೀವು ಬರ್ತಾ ಇದ್ದೀನಿ ಬಂದು ಮಾಡ್ತೀನಿ. ನಾನು ಆರ್ ನಾಗರಾಜ್ ಶೆಟ್ಟಿ ಅಂತ, ರಿಟೈರ್ಡ್ ಅಸಿಸ್ಟೆಂಟ್ ಕಮಿಷನರ್ ಆ್ಯಂಡ್ ಆಲ್ಸೋ ಪ್ರೆಸಿಡೆಂಟ್ ಜ್ಞಾನಜ್ಯೋತಿ ಯೋಗ ಕೇಂದ್ರ ಬೆಂಗಳೂರು. 2 ವರ್ಷದಿಂದ ನಾನು ಇಲ್ಲಿಗೆ ಯೋಗ ಬರ್ತಿದ್ದೀನಿ. ಸ್ಟಾರ್ಟಿಂಗ್ ಫ್ರಮ್ ಬಿಗಿನಿಂಗ್ ನಮ್ಮ ಡಾಕ್ಟರ್ ಸುಬ್ರಹ್ಮಣ್ಯ ರೆಡ್ಡಿಯವರು ಸ್ಟಾರ್ಟ್ ಮಾಡೋದ್ರಿಂದ ಇವತ್ತುವರೆಗೂ ಕೂಡ ನಾವು ಅಟೆಂಡ್ ಮಾಡ್ತಾಯಿದ್ದೀವಿ. ಬೆಳಗ್ಗೆ 7 ಗಂಟೆಯಿಂದ 8 ಗಂಟೆವರೆಗೂ ಯೋಗ ಇರುತ್ತೆ. 8 ಗಂಟೆ ಆದಮೇಲೆ ಪ್ರಾಣಾಯಾಮಗಳು ಮತ್ತು ಚಕ್ರ ಮೆಡಿಟೇಷನ್ನು ಮುದ್ರೆಗಳನ್ನೆಲ್ಲ ಕೂಡ ಅವರು ಹೇಳ್ಕೊಡ್ತಾರೆ. ಭಾಳ ಚೆನ್ನಾಗಿ ಹೇಳ್ಕೊಡ್ತಾರೆ. ಮತ್ತು ನನಗೆ ಬರಬೇಕಾದ್ರೆ ಇಲ್ಲಿಗೆ ಸ್ವಲ್ಪ ಲೆಗ್ ಪೇಯ್ನ್ ಎಲ್ಲ ಇತ್ತು. ಪ್ಲಸ್ ವೆಯ್ಟು ಒಂದು 75 kg ಇತ್ತು. ಇವತ್ತು ನನ್ನ ವೆಯ್ಟು 68 kg ಆಗಿದೆ. ಮತ್ತು ಪೇಯ್ನ್ಸ್ ಎಲ್ಲ ಇಲ್ಲ. ಮತ್ತು ಐ ಆಮ್ ಎ ಡಯಾಬಿಟಿಕ್ ಪೇಷಂಟ್ ಆಲ್ಸೋ. ಡಯಾಬಿಟಿಕ್ಕು ಕೂಡ ಕಂಟ್ರೋಲ್ ಆಗಿದೆ. ಮೊದಲು ಭಾಳ ಹೆಚ್ಚಿತ್ತು, ಈಗ ವಿತಿನ್ ಲಿಮಿಟಲ್ಲಿದೆ. ತುಂಬ ಚೆನ್ನಾಗಿ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಇದು ಸಿಂಪ್ಲಿಫೈಡ್ ಯೋಗ ಅಂತ. ಎಲ್ಲ ಕಷ್ಟ ಆಸನಗಳು ಇದರಲ್ಲಿ ಇರೋಲ್ಲ, ಯಾಕಂದರೆ ಸೀನಿಯರ್ ಸಿಟಿಸನ್ನೇ ಇದರಲ್ಲಿರೋದು ಜಾಸ್ತಿ ಇದೆ. ಸಿಂಪ್ಲಿಫೈಡ್ ಯೋಗ ಅಂತ, ಯೋಗದಲ್ಲಿ ಎಕ್ಸಸೈಸಸ್ಸನ್ನು ಅವರು ಪಿಕಪ್ ಮಾಡಿ 1 hour ಅದು ಕಂಟಿನ್ಯೂಸ್ ಎವ್ರಿ ಡೇ ಮಾಡ್ತಾಯಿದ್ದೀವಿ. ಭಾಳ ಚೆನ್ನಾಗಿ ಹೇಳ್ಕೊಡ್ತಾರೆ ಟೀಚರ್ ಕೂಡ. ಇದ್ರ ಜೊತೆಗೆ ಆರೋಗ್ಯದ ಬಗ್ಗೆ ಮತ್ತು ಆಹಾರದ ಬಗ್ಗೆ ಎಲ್ಲ ಕೂಡ ಹೇಳ್ತಾ ಇರ್ತಾರೆ. ಬಾಡಿ ಅನಾಟಮಿ ಬಗ್ಗೆನೂ ಕೂಡ ಹೇಳ್ತಾ ಇರ್ತಾರೆ. ಸೊ ಮಧ್ಯೆ ಎಲ್ಲ ಕೂಡ ನಾವು ನಾಲೆಜ್ ಗೇನ್ ಮಾಡ್ತಾ ಇರ್ತೀವಿ. ತುಂಬ ಚೆನ್ನಾಗಿ ನಡೀತಾ ಇದೆ. ಇವರನ್ನು ನಾವು ಜ್ಞಾನಜ್ಯೋತಿ ಯೋಗ ಕೇಂದ್ರದ ಅಡ್ಮಿನಿಸ್ಟ್ರೇಟರ್ ಆಗಿಯೂ ಕೂಡ ತಗೊಂಡಿದ್ದೀವಿ. ಸೊ ಬೆಳಿಗ್ಗೆ 5:30 6:30ವರೆಗೆ ಅದು ಕ್ಲಾಸ್ ನಡೀತದೆ. ನಾನು ಕ್ಲಾಸ್ ಅಟೆಂಡ್ ಮಾಡಿ ಕೂಡ ಇವತ್ತು ಕೂಡ ಅಟೆಂಡ್ ಮಾಡಿ ಬಂದಿದ್ದೀನಿ. ಇನ್ಸ್ಟ್ರಕ್ಷನ್ ಕೊಟ್ಟು 6:30ಗೆ ಅಲ್ಲಿ ಫಿನಿಶ್ ಆಗುತ್ತೆ. 7 ಗಂಟೆಗೆ ಇಲ್ಲಿ ಇರ್ತೀನಿ ಸರ್. ಸೊ ಈ ರೀತಿ ಆಗಿದೆ ಸರ್. ಥ್ಯಾಂಕ್ ಯು. ಹೇಳಿ ಸರ್. ನಮ್ಮ ಹೆಸರು ನರಸಿಂಹಮ್ ಅಂತ. ನಾನು ರಿಟೈರ್ಡ್ IASC. ನಂದು ಏಜ್ 77 years. ನಾನು 7 ವರ್ಷದಿಂದ ಬರ್ತಾನೆ ಇದ್ದೀನಿ ಇಲ್ಲಿಗೆ. ಎಲ್ಲ ಚೆನ್ನಾಗಾಗಿದೆ. ನನಗೆ ಶುಗರ್ ಇತ್ತು, ಶುಗರು ನಾರ್ಮಲ್ಗೆ ಬಂದಿದೆ. ಕಾಲು ನೋವಿತ್ತು, ಕಾಲು ನೋವು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ.
ನಮಸ್ತೆ ಮೇಡಮ್. ನಮಸ್ಕಾರ ಸರ್. ನನ್ನ ಹೇಳಿ ಹೆಸರು ಮೇಡಮ್, ನಿಮ್ಮ ನಿರ್ಮಲಾ ಹೆಸರು? ಅಂತ. ನನಗೆ ಸರ್ವೈಕಲ್ ಪ್ರಾಬ್ಲಮ್ ಇತ್ತು ಸರ್. ನರ್ವ್ಸ್ ಎಲ್ಲ ತುಂಬ ಒಂಥರ ವೀಕ್ನೆಸ್ ಆಗಿ ಒಂಥರ ಶಿವರಿಂಗ್ ಥರ ಆಗೋದು. ಆಮೇಲೆ ಇಲ್ಲಿ ವಾಕಿಂಗ್ ಮಾಡ್ತಾ ಇದ್ದೆ. ಸರ್ನ್ನು ಒಂದ್ಸಲಿ ಕೇಳಿದೆ ನಾನು. ಅವರು ಬನ್ನಿ ಅಮ್ಮ ಒಂಚೂರು ಎಕ್ಸಸೈಸ್ ಎಲ್ಲ ಮಾಡಿ ಅಂತ ಹೇಳಿದ್ರು. ಆಮೇಲೆ ಎಕ್ಸಸೈಸ್ ಜೊತೆಗೆ ಪ್ರಾಣಾಯಾಮ ಎಲ್ಲ ಮಾಡ್ತಾ ಇದ್ದೀನಿ ಸರ್. ಮುದ್ರೆ ಪ್ರಾಣಾಯಾಮ ಅವೆಲ್ಲ ಮಾಡ್ತಾ ಇದ್ದೀವಿ. ಈಗ ಒಂದು ಆರಾಮಾಗಿದ್ದೀನಿ ಸರ್. ಏನು ಪ್ರಾಬ್ಲಮ್ ಇಲ್ಲ, ಏನು ತೊಂದರೆ ಇಲ್ಲ, ಆರಾಮಾಗಿದ್ದೀನಿ. ಗುರುಗಳಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಸರ್. ಎಲ್ಲ ಫ್ರೀ ಆಗಿ ಮಾಡಿಸ್ತಾ ಇದ್ದಾರೆ ಸರ್ ನಮಗೆ. ಎಲ್ಲ ಕಡೆ ಬೇರೆ ಕಡೆ ಎಲ್ಲ ವಿಚಾರಿಸಿದ್ರೆ ಜಾಸ್ತಿ ಕಾಸ್ಟ್ ಹೇಳ್ತಾ ಇರ್ತಾರೆ. ಆದರೆ ಇಲ್ಲಿ ಮಾತ್ರ ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದಾರೆ ಅವ್ರಿಗೆ. ಮತ್ತು ಈ ನೇಚರ್ ಸರ್ ತುಂಬ ನಮಗೆ ಹೆಲ್ಪ್ ಮಾಡ್ತಾ ಇದೆ. ಈ ನೇಚರ್ ತುಂಬ ಹೆಲ್ಪ್ ಮಾಡ್ತಾ ಇದೆ. ಸರ್ಗಳಿಗೂ ತುಂಬ ಥ್ಯಾಂಕ್ಸ್ ಸರ್. ಓಕೆ, ಥ್ಯಾಂಕ್ ಯು ಮೇಡಮ್. ನನ್ನ ಹೆಸರು ಕೆ ಸಿ ರಾಣಿ ಅಂತ. ನನಗೆ ಇದು ಶುಗರು ಅದು ಇದೆಲ್ಲ ಇತ್ತು ತುಂಬ. ಅದೆಲ್ಲ ಡೌನ್ ಆಗಿದೆ. ಆಮೇಲೆ ನಿಂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ವಾಕಿಂಗ್ ಮಾಡಿ ಇದು ಯೋಗ ಹೇಳ್ಕೊಡ್ತಾರೆ. 1.5 ಅವರ್ ಇಲ್ಲಿ ಹೇಳ್ತಾರೆ ಫ್ರೀಯಾಗಿ. ಅದರಿಂದ ನಮಗೆಲ್ಲ ಹೆಲ್ಪ್ ಆಗ್ತಾ ಇದೆ. ಶುಗರ್ ಡೌನ್ ಆಗಿದೆ, ವೆಯ್ಟ್ಲೆಸ್ಸು ಆಗಿದೆ. ತುಂಬ ನಮಗೆ ಇದಾಗ್ತಾ ಇದೆ ಇಲ್ಲಿ. ನನಗೆ ನಿಂತ್ಕೊಂಡು ಕಿಚನಲ್ಲಿ ಇದೆಲ್ಲ ಮಾಡೋಕ್ಕೆ ಆಗ್ತಾನೆ ಇರಲಿಲ್ಲ. ಇವಾಗೆಲ್ಲ ನಾನೇ ಮಾಡ್ಕೊಳ್ತೀನಿ ಸರ್. ಸೊಂಟ ನೋವು ಬರ್ತಾ ಇತ್ತು, ಇವಾಗ ಏನಿಲ್ಲ ಸರ್. ಎಲ್ಲರಿಗೂ ಹೆಲ್ಪ್ ಆಗಿದೆ ಅವರಿಂದ. ಹೇಳಿ ಅಮ್ಮ. ಇವಾಗ ನನ್ನ ಹೆಸರು ಪುಷ್ಪ ಅಂತ. ಇಲ್ಲಿ ಯೋಗ ಕ್ಲಾಸ್ ಬರೋದ್ರಿಂದ ಯೂಸ್ಫುಲ್ ಆಗಿದೆ. ಥೈರಾಯ್ಡ್ ಪ್ರಾಬ್ಲಮ್ ಎಲ್ಲ ಸರಿ ಹೋಗಿದೆ. ನನ್ನ ಹೆಸರು ಮಾಸಿಲಾಮಣಿ ಅಂತ. ನಿಮ್ಮ ವಯಸ್ಸು ಸರ್? ವಯಸ್ಸು 71. 71. ಏನು ಸಮಸ್ಯೆ ಇತ್ತು ಸರ್? ಸಮಸ್ಯೆ ಏನಿಲ್ಲ. ನಾನು ಆಲ್ರೆಡಿ 2 ಇಯರ್ಸಿಂದ ಯೋಗ ಮಾಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ಎಲ್ಲ ಸ್ವಲ್ಪ ಟಯರ್ಡ್ನೆಸ್ಸು, ಜಾಯಿಂಟ್ ಪೇನ್ಸು ಎಲ್ಲ ಇತ್ತು. ಸೊ ಯೋಗಾಗೆ ಬಂದು ಇಲ್ಲಿ ಯೋಗ ಸ್ಟಾರ್ಟ್ ಮಾಡಾದ್ಮೇಲೆ ಸೊ ಅವೆಲ್ಲ ಕ್ಲಿಯರ್ ಆಗೋಯ್ತು. ಇವಾಗ ಆಲ್ಮೋಸ್ಟ್ ಆಲು ಮಾರ್ನಿಂಗ್ ಟೈಮ್ ಪರ್ಫೆಕ್ಟಾಗಿ ಜಲ್ದಿ ಹೋಗ್ಬೇಕು ಯೋಗಗೆ ಅಂತ ಎದ್ದು ಬಿಡ್ತಾ ಇದ್ದೀವಿ. ಸೊ ಎದ್ದೇಟಿಗೆ ಬಂದು ಯೋಗ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೀವಿ. ಸೊ ಅದು ಯೋಗ ಕ್ಲಾಸ್ ಅಟೆಂಡ್ ಮಾಡಾದ್ಮೇಲೆ ಸ್ವಲ್ಪ ಹೆಲ್ದಿಯಾಗಿ ಫೀಲ್ ಮಾಡ್ತಾ ಇದ್ದೀವಿ. ನಮಸ್ತೆ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಎಲ್ಲರೂ ಪ್ರತಿ ದಿವಸ ಇಲ್ಲಿ ಬಂದು ತಾವು ನಿಮ್ಮ ಒಂದು ಸಮಾಜ ಸೇವೆ ಹಾಗೆ ನೀವು ಇಲ್ಲಿ ಮಾಡ್ತಾ ಇದ್ದೀರಾ. ಉಚಿತವಾಗಿ ಎಲ್ಲರಿಗೂ ಯೋಗ ಹೇಳ್ಕೊಡ್ತಾ ಇದ್ದೀರಾ. ಮೊದಲನೇದಾಗಿ ನಿಮಗೆ ಥ್ಯಾಂಕ್ಸ್ ಅಂತ ಹೇಳಬೇಕು ನಮ್ಮ ಕಡೆಯಿಂದ, ಚಾನಲ್ ಪರವಾಗಿ. ಇನ್ನೇನು ಇಂಟರ್ನ್ಯಾಷನಲ್ ಯೋಗ ಡೇ ಹತ್ರದಲ್ಲೇ ಇದೆ. ಸೊ ಇಂಟರ್ನ್ಯಾಷನಲ್ ಯೋಗ ಡೇ ಬಗ್ಗೆ ಒಂದೆರಡು ಮಾತು ಹೇಳ್ಬೋದಾ ತಾವು? ನಮಸ್ಕಾರ ಸರ್. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣಾನಾಂ ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪಮಸ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಃ ಶೃಣ್ವನ್ನೋತಿಭಿಃ ಸೇದ ಸಾಧನಂ ಮಹಾಗಣಪತಯೇ ನಮಃ. ನಾವು ಇಂಟರ್ನ್ಯಾಷನಲ್ ಯೋಗ ಡೇ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ವಿ. ಏನು ಈ ಇಂಟರ್ನ್ಯಾಷನಲ್ ಯೋಗ ಡೇ ಅಂದರೆ 2025 ಇಂಟರ್ನ್ಯಾಷನಲ್ ಯೋಗ ಡೇ ಥೀಮ್ ಏನನ್ನು ಕೊಟ್ಟಿದ್ದಾರೆ ಅಂದರೆ ಸೆಲ್ಫ್ ಆ್ಯಂಡ್ ಸೊಸೈಟಿ. ಸೆಲ್ಫ್ ಅಂದರೆ ನಾವು, ಸೊಸೈಟಿ ಅಂದರೆ ಎಲ್ಲರೂ. ಅದು ಥೀಮ್ ಕೊಟ್ಟಿದ್ದಾರೆ. ಅಂದರೆ ಸೆಲ್ಫ್ ಅಂದರೆ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು. ನಮ್ಮ ಆರೋಗ್ಯ ಚೆನ್ನಾಗಿದ್ದರೆ ನಾವು ಕರೆಕ್ಟಾಗಿ ಹ್ಯಾಪಿಯಾಗಿ ಲೈಫನ್ನು ಲೀಡ್ ಮಾಡ್ಬೋದು. ಸೆಲ್ಫ್ ಅಂದರೆ ಡೈಲಿ ಯೋಗ ಮಾಡಬೇಕು, ಅದೊಂದೇ ಸಾಧನೆ ಅಂತೂ ಮಾಡಲೇಬೇಕು. ನಾವು ಯಾವ ಥರ ಯೋಗ ನಡೆಯುತ್ತಂದರೆ ಸೆಲ್ಫ್ ಆ್ಯಂಡ್ ಸೊಸೈಟಿ. ಸೊಸೈಟಿ ಬಗ್ಗೆ ಏನು ಹೇಳಿದ್ದಾರೆ ಅಂದರೆ ವಾಟ್ ಈಸ್ ದಿ ಸೊಸೈಟಿ ವಿ ಆರ್ ಗೋಯಿಂಗ್ ಟು ಗಿವ್ ಫೈನಲಿ ಅಂದರೆ ಸೊಸೈಟಿನಲ್ಲಿ ದೇರ್ ಆರ್ 5 ಟೈಪ್ಸ್ ಆಫ್ ಥೀಮ್ಸ್ ಆರ್ ದೇರ್. ಫಿಸಿಕಲ್ ಬಾಡಿ ಅಂದರೆ ಫಿಸಿಕಲ್ ಅವೈಲಬಲ್ ಶರೀರ ಅಲ್ವಾ, ಫಿಸಿಕಲ್ ಬಾಡಿ. ಆಮೇಲೆ ಮನೋನ್ಮಯ ಬಾಡಿ, ಅದೂ ಚೆನ್ನಾಗಿರಬೇಕು. ಈ ಎರಡೂ ಚೆನ್ನಾಗಿದ್ದರೆ ಮನುಷ್ಯ ಸರಿನಾ? ಇಲ್ಲ. ಪ್ರಾಣ ಬಾಡಿ ಆಲ್ಸೋ ಶುಡ್ ಬಿ ಓಕೆ. ಪ್ರಾಣ. ಸೊ ದಟ್ ಈಸ್ ಆಲ್ಸೋ ಮೋರ್ ಎನರ್ಜಿ ಫೀಲ್ಡ್ ಅಂತಾರೆ ಪ್ರಾಣನ. ಅದೂ ಸರಿ ಹೋಗಬೇಕು. ಈ ಮೂರು ಸರಿ ಇದ್ದರೆ ಸರಿ ಇದೆಯಾ? ಸೆಲ್ಫು ಆಗಲಿ, ಈ ಶರೀರ ಆಗಲಿ, ಈ ಅನ್ನಮಯ ಫಿಸಿಕಲ್ ಬಾಡಿ ಆಗಲಿ, ಈ ಮನಸ್ಸು ಆಗಲಿ, ಈ ಪ್ರಾಣಾಯಾಮ ಆಗಲಿ, ಇದು ಸರಿ ಇದ್ರೆ ಸರಿಯಾ? ಇಲ್ಲ. ಸೊಸೈಟಿ ಸರಿ ಇರಬೇಕು. ಸೊಸೈಟಿ ಎಲ್ಲರೂ ಸರಿ ಇರಬೇಕು. ದಟ್ ಈಸ್ ಕಾಲ್ಡ್ ದಿ ಸೋಷಲ್ ಹೆಲ್ತ್ ಅಂತಾರೆ ಅದನ್ನು.
ಸೋಷಲ್ ಹೆಲ್ತ್ ಇದ್ರೇ ನಾವೆಲ್ಲರೂ ಹೆಲ್ತಿಯಾಗಿರೋದು. ಆಮೇಲೆ ಈ 4 ಸರಿ ಇದೆ ಅಂದ್ಕೊಳ್ಳಿ, ಸರಿ ಇದೆಯಾ? ಇಲ್ಲ. ಯಾಕಂದರೆ ಈ ಫಿಸಿಕಲ್ ಬಾಡಿ ಸರಿ ಇದ್ರೂ, ಈ ಮನಸ್ಸು ಸರಿ ಇದ್ರೂ, ಈ ಪ್ರಾಣಮಯ ಕೋಶ ಸರಿ ಇದ್ರೂ, ಈ ಸೋಷಲ್ ಸರಿ ಇದ್ರೂ ಸ್ವಲ್ಪ ಎಕನಾಮಿಕಲಿ ಶುಡ್ ಬಿ ಓಕೆ. ಎಕನಾಮಿಕಲ್ ಹೆಲ್ತ್ ಆಲ್ಸೋ ಮೋರ್ ಇಂಪಾರ್ಟೆಂಟ್. ಎವ್ರಿಬಡಿ ನೀಡ್ ಎಕನಾಮಿಕ್ ಅಲ್ವಾ ಸರ್? ಹೌದು ಹೌದು, ಸೊ ದಟ್ ಈಸ್ ಅ ಮೋರ್ ಇಂಪಾರ್ಟೆಂಟ್. ಈ 4 ಇದೆ. ಇವಾಗ ಫಿಸಿಕಲ್ ಆಯಿತು, ಫಿಸಿಕಲ್ ಬಾಡಿ, ಈ ಪ್ರಾಣಮಯ ಆಯಿತು, ಆಮೇಲೆ ಈ ಸೋಷಲ್ ಆಯಿತು, ಆಮೇಲೆ ಎಕನಾಮಿಕ್ಕು ಆಯಿತು, ಸೊಸೈಟಿ ಆಯಿತು. ಇನ್ನೊಂದೇನು, ಸ್ಪಿರಿಚುವಲ್ ಹೆಲ್ತ್ ಈಸ್ ಮಸ್ಟ್. ಸ್ಪಿರಿಚುವಲ್ ಹೆಲ್ತ್ ಆಲ್ಸೋ ರಿಕ್ವೈರ್ಡ್. ಇದು 5 ಸರಿಯಾಗಿದ್ದರೇ ವಿ ಆರ್ ಹೆಲ್ದಿ ಪರ್ಸನ್, ಅದರ್ವೈಸ್ ವಿ ಆರ್ ನಾಟ್ ಹೆಲ್ದಿ ಅಂತ ನಾನು ಹೇಳ್ತಾ ಇಲ್ಲ. ಇದು ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಹೇಳಿದ್ದಾರೆ. ವರ್ಲ್ಡ್ ಹೆಲ್ತ್ ಬಗ್ಗೆ ವಾಟ್ ಈಸ್ ದ ಡೆಫಿನೇಷನ್ ಆಫ್ ಹೆಲ್ತ್ ಅಂದರೆ ಫಿಸಿಕಲಿ, ಮೆಂಟಲಿ, ಎಕನಾಮಿಕಲಿ, ಸೋಷಲಿ, ಸ್ಪಿರಿಚುವಲಿ. ಈ 5 ಪಾಯಿಂಟ್ಸ್ ಕರೆಕ್ಟಾಗಿದ್ರೇ ನಾವು ಹೆಲ್ತಿ ಪರ್ಸನ್. ಸೊ ವಿ ಆರ್ ಟ್ರೈಂಗ್ ಟು ಕನ್ವೆ ಹೆಲ್ತ್ ಸರಿಯಾಗಿರಬೇಕಂದ್ರೆ ಡೈಲಿ ಸಾಧನೆ ಅಂತೂ ಮಾಡಲೇಬೇಕು. ಸಾಧನೆ ಇವತ್ತು ಮಾಡಿದ್ದೀವಿ, ನಾಳೆ ಇಲ್ಲ. ಆಸ್ ಲಾಂಗ್ ಆಸ್ ಯು ಆರ್ ಟೇಕಿಂಗ್ ದ ಫುಡ್, ದಟ್ ಟಿಲ್ ದ ಟೈಮ್ ಯು ಹ್ಯಾವ್ ಟು ಡೂ ದಿ ಸಾಧನೆ ಅಲ್ವಾ ಸರ್? ಸೊ ದಟ್ ಈಸ್ ದ ಮೇನ್ ಥಿಂಗ್. ನೀವು ಫುಡ್ ತಗೊಳ್ತಾ ಇದ್ದೀರಾ, ಯಾವಾಗ ನೀವು ಫುಡ್ಡು ತಗೊಳ್ತಾ 3 ಹೊತ್ತು ತಿಂತಾ ಇದ್ದೀರ ತಾನೆ. ಸೊ ಸಾಧನೆ ಅಂತೂ ಕಂಪಲ್ಸರಿ ಮಾಡ್ಕೊಳ್ಳಿ. ನಿಮ್ಮ ಹೆಲ್ತು ಚೆನ್ನಾಗಿರುತ್ತೆ, ಏನು ರೋಗಗಳು ನಿಮ್ಮ ಹತ್ರ ಬರೋದಿಲ್ಲ. ನಾನು ಹೇಳ್ತಾ ಇದ್ದೀನಿ ಸರ್, ಏನು ರೋಗ ಇರಲಿ ತಲೆಯಿಂದ ಕಾಲು ತನಕ ನಿಮ್ಮ ಹತ್ರ ಬರೋದೇ ಇಲ್ಲ. ಡೈಲಿ ಸಾಧನೆ ಮಾಡ್ಕೊಳ್ಳಿ, ಪ್ರಾಣಾಯಾಮಗಳು ಮಾಡ್ಕೊಳ್ಳಿ, ಫಿಸಿಕಲ್ ಎಕ್ಸಸೈಸ್ ಮಾಡ್ಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ, ಗುರು ನಮಸ್ಕಾರಗಳು ಮಾಡ್ಕೊಳ್ಳಿ. ಇದೆಲ್ಲ ಕರೆಕ್ಟಾಗಿ ಬಂಧಗಳು ಹಾಕ್ಕೊಳ್ಳಿ, ಮುದ್ರಾ ಪ್ರಾಣಾಯಾಮ ಮಾಡಿ, ಚಕ್ರ ಮೆಡಿಟೇಷನ್ ಮಾಡ್ಕೊಳ್ಳಿ, ಕುಂಡಲಿನಿ ಯೋಗ ಮಾಡ್ಕೊಳ್ಳಿ. ಎಷ್ಟಿದೆ ಆ ಸಿದ್ಧಿಯೋಗಗಳು, ಆ ಕ್ರಿಯಾಯೋಗಗಳು ನಮ್ಮ ಗುರುಗಳೆಲ್ಲ ಕೊಟ್ಟಿರೋದು ಎಷ್ಟೋ ಇದೆ ಭಂಡಾರ. ಅದೆಲ್ಲ ಯೂಸ್ ಮಾಡಿಕೊಂಡು ಹ್ಯಾಪಿಯಾಗಿರಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.